ಪಾಟೀಲ್ ರೇ, ಈಗ ಚಂದ್ರಶೇಖರ್ ಅವರ ಆರೋಪಗಳಿಗೆ ನಿಮ್ಮ ಉತ್ತರ ಏನು? ಏನಿಲ್ಲ, ನಮ್ ಚಂದ್ರಣ್ಣರಿಗೆ ಯಾಕೆ ದಿಢೀರ್ ಅಂತ ಈಗ 2 ತಿಂಗಳಿಂದ ನಾವು ಅವರಿಗೆ ಹೇಳಿದ್ವಿ ಅಂತ. ಈಗ ಶಂಕರ್ ಗೌಡ್ರೆ, ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವ್ ಯಾಕೆ ಸ್ವಾಮೀಜಿನ ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತಾ ಇದ್ದೀರಾ? ಈಗ 2-3 ಜನ ಮಕ್ಕಳು ಮಾತಾಡಿದ್ರು, ಸ್ವಾಮೀಜಿ ನಮಗೆ ಬೈತಿದ್ರು, ಹಿಂಸೆ ಕೊಡ್ತಿದ್ರು ಅಂತ. ಯಾಕೆ ನೀವು ಅದನ್ನ ಸ್ವಾಮೀಜಿ ವಹಿಸ್ಕೊಂಡು ಮಾತಾಡ್ತಿದ್ದೀರಿ? ಅಲ್ಲ, ಈಗ ನಾನು ಸ್ಕೂಲಲ್ಲಿ ಮೇಷ್ಟ್ರು ನಮಗ್ ಕಲಿಸ್ಬೇಕಾದ್ರೆ ನಮ್ಮನ್ನ ಹೊಡಿತಾರೆ, ಬಡಿತಾರೆ, ಒಳ್ಳೆಯದನ್ನು ಕಲಿಸ್ತಾರೆ. ಆ ರೀತಿ ನಾವು ಸ್ವಾಮೀಜಿ ಹತ್ರ ನಮ್ಮ ಮಕ್ಕಳನ್ನು ಕಳಿಸಿದ್ರೆ ಆ ಸ್ವಾಮೀಜಿನೇ ತಂದೆ ತಾಯಿ ಆಗಿರ್ತಾರೆ ಮಕ್ಕಳಿಗೆ. ವಿದ್ಯಾ ಬುದ್ಧಿ ಕಲಿಸೋದಕ್ಕ ಅವ್ರು ಶಿಕ್ಷಿಸಿರ್ಬೋದು, ಹೊಡೆದಿರ್ಬೋದು, ಅದು ಅವ್ರ ಕರ್ತವ್ಯ, ಅವ್ರ ಪಾಲನೆ ಮಾಡ್ಬೇಕಲ್ಲ. ಅವ್ರ ಮಕ್ಕಳನ್ನ ಬೈದ್ರುನು ಬೈಸ್ಕೋಬೇಕಾ? ಇಲ್ಲ, ನಾನ್ ಕೆಟ್ಟ ಪದ ಬೈದಾರ ಅಂದ್ರೆ ಅದನ್ನ ನಾನು ಅದು ತಪ್ಪು, ಅದನ್ನ ನಾನು ಖಂಡಿಸ್ತೀನಿ. ಮಸಾಜ್ ಮಾಡಿಸ್ಕೊಳ್ತಿದ್ರು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಸಾಕ್ಷಿ ಕೊಡ್ಬೇಕಾಗುತ್ತೆ ಚಂದ್ರಶೇಖರ್ ಅವರೇ ನೀವು. ಅಲ್ಲ, ಇರ್ಬೋದು ಅವ್ರ ಹತ್ರ ಸಾಕ್ಷಿ. ನಾನು ಒಂದ್ ಮಾತನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಬಯಸ್ತೀನಿ ಮೇಡಮ್. ಹೇಳಿ. ಈಗ ನಾನು ಹೊಲ ಮನೆಯಲ್ಲಿ ಕೆಲಸ ಮಾಡಿ ಬಂದ್ರೆ ನನ್ ಕೈ ಕಾಲು ನೋಯ್ತಾ ಇರ್ತವೆ. ನನ್ನ ಮಗ ನನ್ನ ಮಗಳು ನನ್ನ ಕಾಲು ಒತ್ತಾ ಇರ್ತಾರೆ, ನಮ್ಮ ಮನೆಯವ್ರು ಇರ್ಬೋದು, ಕಾಲು ಒತ್ತಾರೆ, ತಲೆ ಹಿಚಕ್ತಾರೆ. ಸ್ವಾಮೀಜಿಗಳನ್ನ ಕಾಲು ಒತ್ತಲಿಕ್ಕೆ, ತಲೆ ಹಿಚಗ್ಲಿಕ್ಕೆ, ಅಥವಾ ಅವ್ರಿಗೆ ಏನ್ ದೇಹಕ್ಕಾಗಿರ್ತತಿ ಆ ದಣಿ ವಾರಿಸ್ಲಿಕ್ಕೆ ಯಾರು ಇರ್ತಾರೆ? ನಾವು ಕೂಡ ಸ್ವಾಮೀಜಿಗಳ ಸೇವೆ ಮಾಡ್ತೀವಿ. ಶಂಕರ್ ಗೌಡ್ರೆ, ಸ್ವಾಮೀಜಿಗಳು, ಒಂದ್ ನಿಮಿಷ ನಾನು ಇಲ್ಲೇ ಇಂಟ್ರಪ್ಟ್ ಆಗ್ತೀನಿ. ನಿಮ್ಮ ಕಾಲದ ಆಲೋಚನೆಗಳು ಇವತ್ತಿನ ದಿವಸದಲ್ಲಿ ಪ್ರಸ್ತುತದಲ್ಲಿ ನಡೆಯಲ್ಲ. ಯಾಕೆ ಅಂತ ಹೇಳ್ತೀನಿ. ಸ್ವಾಮೀಜಿಗಳಿರ್ತಾರೆ, ಅವ್ರಿಗೆ ಒಬ್ರು ನೆಕ್ಸ್ಟ್ ಅವ್ರಾದ್ಮೇಲೆ ಯಾರು ಸ್ವಾಮೀಜಿಗಳು ಅಂತ ಇರ್ತಾರೋ ಅವ್ರ ಸೇವೆಗೆ ಇರ್ತಾರೆ. ಅವ್ರ ಸೇವೆಗೆ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಪಾಠ ಓದೋ ಮಕ್ಕಳು ಬಂದು ಅವ್ರು ಕಾಲೊತ್ತಬೇಕು ಅಂತ ಏನಿಲ್ಲ. ಪಾಠ ಓದೋ ಮಕ್ಕಳು ಬಂದು ಅವ್ರ ಕೈ ಒತ್ತಬೇಕು ಅಂತ ಏನಿಲ್ಲ. ಬೇರೆ ಎಲ್ಲೂ ನಾನು ಬೇರೆ ಮಠಗಳಲ್ಲಿ ಎಲ್ಲೂ ಈ ತರ ಕೈ ಒತ್ತಿಸ್ಕೊಳ್ಳೋದು, ಕಾಲು ಒತ್ತಿಸ್ಕೊಳ್ಳೋದನ್ನ ನಾನಂತೂ ಎಲ್ಲೂ ಕೇಳಿಲ್ಲ. ಹಿಂದಿನ ಕಾಲದಲ್ಲಿ ಇತ್ತು, ಗುರುಕುಲ ಸಿಸ್ಟಮ್ ಅಲ್ಲಿ ಇವೆಲ್ಲ ಇತ್ತು. ಹಿಂದಿನ ಕಾಲದಲ್ಲಿ ಇತ್ತು. ಅವಾಗಿನ ಗುರುಗಳು ಹಂಗೆ ಇದ್ರು, ಮಕ್ಕಳು ಹಂಗೆ ಇದ್ರು. ಆದ್ರೆ ಇವತ್ತಿನ ಕೆಲವು ಸ್ವಾಮೀಜಿಗಳು ಆತರ ಇಲ್ಲ. ಸ್ವಾಮೀಜಿ ವೇಷದಲ್ಲಿರೋ ಬೇರೆ ಬೇರೆ ಎಲ್ಲರನ್ನೂ ನಾವು ನೋಡ್ಬಿಟ್ಟಿದೀವಿ, ಸಮಾಜ ನೋಡಿದೆ. ಆದ್ರೆ ಏನ್ ಬೇರೆ ಬೇರೆ ವೇಷದಲ್ಲಿ ಇರ್ತಕ್ಕಂತ ಸ್ವಾಮೀಜಿ ತರ ನಮ್ ಸ್ವಾಮೀಜಿಗಳಲ್ಲ. ಅದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಸಾಕ್ಷಿ ಬೇಕಲ್ಲ ಚಂದ್ರಣ್ಣ ಅವರು. ಇವತ್ತು ಅದನ್ನ ವಿಡಿಯೋ ರಿಲೀಸ್ ಮಾಡಿ ಅವ್ರು ಮಸಾಜ್ ಮಾಡಿಸ್ಕೊಂತಿದ್ರು, ಕೈಕಾಲು ಒತ್ತಿದ್ರು ಅಂತ ಹೇಳ್ತಾರಲ್ಲ, ಇದನ್ನ ಇವತ್ತೇ ಯಾಕೆ ಬಿಡುಗಡೆ ಮಾಡಿದ್ರು? ನಿನ್ನೆ ಪ್ರೆಸ್ ಮೀಟ್ ಕರೆದು ಅವ್ರ ಇದು ಅಂತಂದಂತ ಆಪಾದನೆಗಳನ್ನು ಕೊಡ್ತಾರೆ. ಒಂದನ್ನ ಸಬ್ಮಿಷನ್ ಮಾಡ್ಲಿಕ್ಕೆ ನಾನು ಚಂದ್ರಣ್ಣಲ್ಲಿ ವಿನಂತಿ ಮಾಡ್ತೀನಿ. ಇದು ಲೆಕ್ಕಪತ್ರ ಕೇಳಲಿಕ್ಕೆ ಅವ್ರು ಕಂತೆ ನೋಟ್ ಕೊಟ್ರು ಅಂತ ಹೇಳಿದ್ರಲ್ಲ, ಲೆಕ್ಕಪತ್ರ ನಾವು ಕೇಳ್ತಾ ಇದೀವಲ್ಲ, ನಾವು ನೋಟಿಸ್ಕೊಂಡು ಲೆಕ್ಕಪತ್ರ ಕೇಳೋರ ಚಂದ್ರಣ್ಣ? ಮತ್ತೆ ನಾವು ಲೆಕ್ಕಪತ್ರ ಕೇಳ್ತಾ ಇರೋದು ನಾನು ರಾಜ್ಯ ಸಮಿತಿಗೆ ಬಂದ ಮೇಲೆ ನಮ್ GP ಪಾಟೀಲ್ ಅಧ್ಯಕ್ಷರು ಮತ್ತೆ ನಾವು ಕೂಡ ಟ್ರಸ್ಟ್ನವ್ರನ್ನ ಕರೆದು ಮೀಟಿಂಗ್ ಮಾಡಿದಾಗ ಇಲ್ಲಿವರೆಗೆ ಏನಾಗೈತಿ ಲೆಕ್ಕ ಕೊಡ್ರಿ, ಏನ್ ಮಾಡಿರಿ ಅಂತ ಕೇಳಿದಾಗ ಈಗ 3.5 ವರ್ಷದಿಂದ ಲೆಕ್ಕ ಕೇಳಿದ್ದೇವೆ ನಿಮ್ಮನ್ನ. ಇವತ್ತ ನಿನ್ನೆ ಕೇಳಿಲ್ಲ. ನೀವು ಆ ಲೆಕ್ಕನ ಸ್ವಾಮಿಗಳ ಕೇಳಾಕಚ್ಚಾರ. ಸ್ವಾಮಿಗಳು ಲೆಕ್ಕ ಕೇಳೋದ್ರಲ್ಲಿ ಏನೂ ಪಾತ್ರ ಇಲ್ಲ. ಇದನ್ನ ಮೊದಲು ನಾನು ಕ್ಲಿಯರ್ ಮಾಡ್ತೀನಿ. ಸಮಾಜ ಲೆಕ್ಕ ಕೇಳ್ತಾ ಇದೆ, ನೀವು ಸಮಾಜಕ್ಕೆ ಲೆಕ್ಕ ಕೊಡಬೇಕು. ಅದನ್ನ ಬಿಟ್ಕಟ್ಟು ಸ್ವಾಮೀಜಿ ಮೇಲೆ ಇಲ್ಲ ಸಲ್ಲದ ಅಪಾದನೆಗಳನ್ನು ಹೊರಿಸೋದೈತಲ್ಲ, ಇದನ್ನ ನಾನು ಒಪ್ಪೋದಿಲ್ಲ, ಇದನ್ನ ಖಂಡಿಸ್ತೀನಿ. ನೀವ್ ಯಾವ್ದಾರ ಒಂದು ಪ್ರಿಜಿಡಿಯಸ್ ಆಗಿ ಯಾವ್ದಾರ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ನೀವೇನ್ ಮಾಡಿದಿರಿ? ಸಮಾಜಕ್ಕೆ ಕಳಂಕ ತರುವಂತ ಕೆಲಸ ಮಾಡಿದಿರಿ. ಟ್ರಸ್ಟಿಗಳು ಯಾರನ್ನ ಕೇಳಿ ನೀವು ಉಚ್ಚಾಟನೆ ಮಾಡ್ತೀರಿ? ನಿಮ್ಗೇನ್ ಪವರ್ ಇದೆ? ಯಾಕೆ ಹೇಳಿಲ್ಲ ನೀವೇ ತಂದವರು ಸ್ವಾಮಿಗಳನ್ನ? ಇದು ನಿಮ್ಗೆ ಗೊತ್ತಾಗ್ಲಿಲ್ಲ? ಅವತ್ ನೀವು ಸ್ವಾಮೀಜಿಗಳಿಗೆ ಕಾರಣ ಕೇಳ್ತೀರಿ, ಅದು ಆ ಪೀಠ ಬೇಕಾ, ಯೋಗ ಪೀಠ ಬೇಕಾ, ಅಥವಾ ಹರಮಠ ಬೇಕಾ ಅಂತ. ಅವತ್ತು ನೀವೊಂದು ಪತ್ರವನ್ನ ಕೊಟ್ಟಿದ್ದೀರಿ, ಸಂಪುಟ ಪತ್ರವನ್ನ. ಅವರನ್ನ ಆಯ್ಕೆ ಮಾಡಿ ನಮ್ಮ ಮಠಕ್ಕೆ ತಗರ್ಬೇಕಾದ್ರೆ ಸಂಪುಟ ಪತ್ರದಲ್ಲಿ ಏನ್ ಹೊಗಳಿದ್ದೀರಿ ನೀವು? ನೀವೊಬ್ಬ ಟ್ರಸ್ಟಿಯಾಗಿ ಮಾತಾಡ್ತಕ್ಕಂಥದ್ದು ಇದು ನಿಮ್ ಜವಾಬ್ದಾರಿನೇ. ಇದು ಸಮಾಜಕ್ಕೆ ನೀವು ಕೊಡ್ತಕ್ಕಂಥ ಕಾಣಿಕೆನ ಇದು. ಯಾಕೆ ನಿಮ್ಗಿದು ಗೊತ್ತಾಗ್ಲಿಲ್ಲ? ಅವತ್ತು ನೀವು ಇಂದ್ರ ಚಂದ್ರ ಇಂಟರ್ನ್ಯಾಷನಲ್, ನೀವು ವಿದೇಶದಲ್ಲೆಲ್ಲ ಏನೋ ಹೆಸರು ಮಾಡತಕ್ಕಂತ ಗುರುಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಿದ್ರೆ ನೀವು ಸಾಕಷ್ಟು ಬಾರಿ ಮೀಟಿಂಗ್ ನಲ್ಲಿ ನಾನು ಕೇಳಿದ್ದೀನಿ. ಚಂದ್ರಶೇಖರ್ ಅವರೇ ನೋಡಿ ಒಂದ್ ನಿಮಿಷ. ಚಂದ್ರಶೇಖರ್ ಅವರೇ, ಈಗ ಪಾಟೀಲ್ರು ಕೇಳ್ತಾರೋ ಕೆಲವು ಪಾಯಿಂಟ್ಸ್ ಗಳಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ನೀವು
ಎರಡು ಮಟ್ಟದಲ್ಲಿ ಯಾವ್ದಾದ್ರು ಒಂದ್ ಮಠ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿರ್ತೀರಿ. ಮೊದಲು ಅವ್ರು ಆ ಮಠದಲ್ಲಿ ಇದ್ರು ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ನೀವು ಅವಾಗ ಯಾಕೆ ಕರ್ಕೊಂಬಂದ್ರಿ? ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಸ್ವಾಮೀಜಿ ಮಾಡ್ಬೇಕಾಯ್ತು ನೀವು ನಿಮ್ಮ ಮಠಕ್ಕೆ. ಒಂದು ಪಾಯಿಂಟು. ಎರಡನೇ ಪಾಯಿಂಟು, ನಾನು ಮಧ್ಯಾಹ್ನನೂ ಕೇಳಿದ್ದೀನಿ, ಈಗಲೇ ಕೇಳ್ತಾ ಇದ್ದೀನಿ, ನೀವು ಪೋಕ್ಸೋ ಕೇಸ್ ಹಾಕ್ಬೇಕಾಗಿತ್ತು, ನಾವು ಹಾಕ್ಲಿಲ್ಲ, ಅದು ಇದು ಕತೆ ಬೇಡ, ಹಾಕ್ಬೇಕಾಯ್ತು, ಈಗಲೂ ಹಾಕಿ, ಯಾರು ಬೇಡ ಅಂದ್ರು? ತಪ್ಪಿದ್ರೆ ಅವ್ರು ಫೇಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನೀವು ಹೇಗೆ ನಾವು ಅವರ ವಿಚಾರಗಳನ್ನ ತಿದ್ಕೊಳ್ಳಿ ಅಂತ ಹೇಳಿದಕ್ಕೆ ಅವರು ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಲೆಕ್ಕ ಕೇಳಿದ್ರು ಅಂತ ಹೇಳ್ತಾ ಇದ್ದೀರೋ, ಸೊ ಅವರು ಹೇಳ್ತಾ ಇದ್ದಾರೆ ನಾನು ಲೆಕ್ಕ ಕೇಳಿದೆ, ಅದಕ್ಕೆ ನನ್ನ ವಿರುದ್ಧ ಇಂಥದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಬಂದು ಈಗ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೇಳ್ತಾರೆ. ಸೊ ನೀವು ದಾಖಲೆಗಳು ಕೊಡಿ, ಲೆಕ್ಕಗಳು 11 ಕೋಟಿ ಹೆಂಗ್ ಖರ್ಚಾಯ್ತು ಅದಕ್ಕೆ ಲೆಕ್ಕ ಕೊಡಿ, ಯಾಕೆಂದ್ರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಇರಬೇಕು. ನಿಮ್ಮ ಸಮಾಜದವ್ರಿಗೆ ನೀವು ಎಲ್ಲರೂ ಸೇರ್ಕೊಂಡು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಮಠದ ಭಕ್ತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು. ಚಂದ್ರಶೇಖರ್, ನೀವು ಮಾತಾಡ್ಬೇಕು ಇವಾಗ. ಮಾತಾಡ್ತೀನಿ ಮೇಡಮ್, ನಿಮ್ಮ ಮಾತು ಮುಗಿಲಿ ಅಂತ ಕೇಳ್ತಾ ಪ್ಲೀಸ್ ಪ್ಲೀಸ್ ಮಾತಾಡಿ 2 ನಿಮಿಷ ಟೈಮ್ ಇದೆ, ಮಾತಾಡಿ. ಶಂಕರಗೌಡ್ರು ಏನ್ ಹೇಳಿದ್ರು, ಇವತ್ತು ನೀವು ಕೇಳಿದ್ರಿ ಶ್ವಾಸ ಪೀಠದಾಗಿರ್ತಕ್ಕಂಥ ಸ್ವಾಮೀಜಿನ ಅರಪೀಠಕ್ಕೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ. ಇವತ್ತು ನಿಮಗೆ ಗೊತ್ತಿರ್ಲಿ ಮೇಡಮ್, ನಾನು ಯಾವ್ದಾದ್ರು ಒಂದು ಪೀಠಕ್ಕೆ ಸ್ವಾಮೀಜಿ ಆಗ್ತೀನಿ, ಅದರಲ್ಲೂ ಪಂಚಮಸಾಲಿ ಪೀಠಕ್ಕೆ ಸ್ವಾಮಿ ಆಗ್ತೀನಿ ಅಂತ ಹೇಳಿ ದಿಂಗಾಲೇಶ್ವರ ಸ್ವಾಮೀಜಿ ಅವ್ರ ಹತ್ರ ಹೋಗಿ ವಚನಾನಂದ ಶ್ರೀಗಳು ಅವರೊಂದು ಬೇಡಿಕೆ ಇಡ್ತಾರೆ. ಆ ಬೇಡಿಕೆಗೆ ಅನುಗುಣವಾಗಿ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಟ್ರಸ್ಟಿಗಳಿಗೆ ಇಂತ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ, ನಿಮ್ಮ ಪೀಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಟ್ರಸ್ಟಿಗಳಿಗೆ ವಿನಂತಿ ಮಾಡ್ತಾರೆ. ನಾವೆಲ್ಲರೂ ಸೇರಿ ಹೋಗಿ ಕೂತು ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಮಾತನ್ನ ಅವತ್ತು ಕೂಡ ನಮ್ ಜಿ.ಪಿ. ಪಾಟೀಲ್ರು, ಬಾವಿ ಬೆಟ್ಟಪ್ಪ, ಉಮಾಪತಿ ಅವರು ಅವ್ರಿಗೊಂದು ಕಂಡೀಷನ್ ಹಾಕ್ತಾರೆ, ನೀವು ಪಂಚಮಸಾಲಿ ಜಗದ್ಗುರುಗಳಾಗಿ ಬರ್ಬೇಕು ಅನ್ನೋದಾದ್ರೆ ಶ್ವಾಸ ಪೀಠವನ್ನ ಇನ್ನು 1 ವರ್ಷದೊಳಗಾಗಿನೇ ನೀವು ಬಿಟ್ಟು ಬರ್ಬೇಕಾಗ್ತದೆ ಅಂತ ಹೇಳಿ ಅದಕ್ಕೆ ಅವ್ರು ಅವತ್ತು ಒಪ್ಪಿದ್ದಾರೆ. ಹಾಗಾಗಿ ಪಂಚಮಸಾಲಿ ಪೀಠಕ್ಕೆ ಅವ್ರನ್ನ ಗುರುಗಳನ್ನಾಗಿ ಮಾಡ್ಕೊಂಡು ಬಂದ್ವಿ ಅಂತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಇವತ್ತೇನ್ ನೀವು ಮತ್ತು 11 ಕೋಟಿ ಅಂತೀರಿ, ಸರ್ಕಾರದಿಂದ ಬಂದಿರತಕ್ಕಂಥದ್ದು 12 ಕೋಟಿ 70 ಲಕ್ಷ. 12 ಕೋಟಿ 70 ಲಕ್ಷ ರೂಪಾಯಿಗೂ ಕೂಡ ಒಂದೊಂದು ರೂಪಾಯಿಗೂ ಖರ್ಚು ಮಾಡಿದ್ದನ್ನ ಲೆಕ್ಕನ ಈಗಾಗಲೇ ನಾವು ಸರ್ಕಾರಕ್ಕೂ ಕೊಟ್ಟಿದೀವಿ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಇದೆ, ಯಾರು ಬೇಕಾದ್ರೂ ಅದನ್ನ ನೋಡ್ಕೋಬಹುದು. ಇವತ್ತು ನಾಳೆ ಆನ್ಲೈನ್ ಎಲ್ಲದನ್ನ ಹಾಕ್ತೀವಿ. ರಾಜ್ಯದ ಎಲ್ಲ ಪಂಚಮಸಾಲಿ ಸಮಾಜದ ಜನರು ಕೂಡ ಅದನ್ನ ನೋಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ ಮೇಡಮ್. ಅದರಲ್ಲಿ ಯಾವುದು ಕೂಡ ಮುಚ್ಚುಮರೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಟ್ಟಾರೆಯಾಗಿ ಏನ್ ಗೊತ್ತಾ ಚಂದ್ರಶೇಖರ್ ಅವರೇ ಮತ್ತು ಶಂಕರಗೌಡ ಪಾಟೀಲ್ರೇ, ಇದು ಸ್ವಾಮೀಜಿಗಳ ವಿರುದ್ಧ ನಡೀತಾ ಇರುವಂತ ಷಡ್ಯಂತ್ರನೋ ಇಲ್ಲ ಸ್ವಾಮೀಜಿಗಳು ತಮ್ಮ ವಿರುದ್ಧ ಇರುವಂತ ಆರೋಪಗಳನ್ನ ಮುಚ್ಚಿಡ್ಕೊಳ್ಳೋದಕ್ಕೆ ಇಂಥದನ್ನೆಲ್ಲ ಆರೋಪ ಮಾಡ್ತಿದ್ದಾರೋ, ಟ್ರಸ್ಟ್ ವಿರುದ್ಧ ಆರೋಪ ಮಾಡ್ತಿದ್ದಾರೋ, ಇದೆಲ್ಲವೂ ಕೂಡ ಸಮಾಜಕ್ಕಾಗ್ಲಿ ಅಥವಾ ನಿಮ್ಮ ಸಮುದಾಯದವ್ರಿಗಾಗ್ಲಿ ಯಾರಿಗೂ ಗೌರವ ತಂದುಕೊಡೋ ಕೆಲಸನೂ ಅಲ್ಲ ಮತ್ತು ನಿಮ್ಗಳಿಗೆ ಗೌರವ ತಂದುಕೊಡೋ ಕೆಲಸನೂ ಅಲ್ಲ. ಇದು ಟ್ರಸ್ಟ್ ಮೇಲೂ ಆರೋಪಗಳಿದೆ, ಅದೇ ರೀತಿ ಸ್ವಾಮೀಜಿ ಮೇಲೂ ಕೂಡ ಆರೋಪ ಇದೆ. ಸೊ ನೀವು ಆರೋಪ ಮುಕ್ತರಾಗಬೇಕು ಅಂದ್ರೆ ಎವ್ರಿಥಿಂಗ್ ಶುಡ್ ಬಿ ಇನ್ ಅ ಟ್ರಾನ್ಸ್ಪರೆಂಟ್ ವೇ. ಸ್ವಾಮೀಜಿಗಳು ಅಷ್ಟೇನೆ ಅವರ ಲಿಮಿಟೇಷನ್ಸ್ನ ನೋಡಿ, ಲಿಮಿಟೇಷನ್ಸ್ನ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾವುದೋ ರಾಜಕೀಯ ವ್ಯಕ್ತಿ ತರ ಇವತ್ತಿನ ಕೆಲವೊಂದು ಸ್ವಾಮೀಜಿಗಳಿಗೆ ಹೆಂಗಾಗೋಗಿದೆ ಅಂದ್ರೆ ಈ ಕಡೆ ರಾಜಕೀಯನೂ ಬೇಕು, ಲೈಂಗಿಕ ದೌರ್ಜನ್ಯದ ಆರೋಪಗಳಿದ್ದಾವೆ, ಯಾಕ್ರಿ ಇವೆಲ್ಲ ಬರಬೇಕು? ಒಬ್ಬ ಸ್ವಾಮೀಜಿ ಆದವರು ಧರ್ಮ ಪ್ರಚಾರಕರಾಗಿರ್ಬೇಕು, ಅವರು ಧರ್ಮದ ಬಗ್ಗೆ ಬೋಧನೆ ಮಾಡಬೇಕು ಅಂತ ಬೇಕಾದಷ್ಟು ಜನ ಸ್ವಾಮೀಜಿಗಳನ್ನ ಈ ನಾಡು ಕಂಡಿದೆ ಅಲ್ವಾ. ಸೊ ಇದು ಮಠಕ್ಕೂ ಒಳ್ಳೆ ಹೆಸರು ತರೋದಿಲ್ಲ, ಮಠಾಧೀಶರಿಗೂ ಒಳ್ಳೆ ಹೆಸರು ತರೋದಿಲ್ಲ. ಇದೆಲ್ಲವೂ ಸ್ವಾಮೀಜಿನೂ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ನೀವು ಟ್ರಾನ್ಸ್ಪರೆಂಟ್ ಇರ್ಬೇಕು. ಇಲ್ಲಾಂದ್ರೆ ನೀವು ಅವತ್ತೇ ಇದನ್ನ ಸ್ವಾಮೀಜಿಗಳು ಹಿಂಗ್ ಮಾಡ್ತಿದ್ದಾರೆ ಅಂತ ನೀವು ಸಾಕ್ಷಿ ಸಮೇತ ಹೇಳಿ. ಪ್ಲೀಸ್ ಒಂದ್ ಮಾತನ್ನ ಹೇಳ್ತೀನಿ ನಾನು ಹೇಳಿ ಚಂದ್ರನಿಗೆ. ಶಂಕರಗೌಡ್ರೆ, ಏನ್ ಹೇಳಿದ್ರು ಅವರು, ದಿಂಗಾಲೇಶ್ವರ ಸ್ವಾಮಿಗಳು ಕೂಡ ಅವರು ನಮಗ್ ಒತ್ತಡ ಮಾಡಿದ್ರು, ಅದಕ್ಕೆ ನಾವು ಒಪ್ಪಿದ್ವಿ ಅಂತ. ನಿಮಗ್ ವಿಚಾರ ಶಕ್ತಿ, ನಿಮಗ್ ಬುದ್ಧಿ ಶಕ್ತಿ ಇದ್ದಿಲ್ವಾ ಅವರನ್ನ ಅನಲೈಸಿಸ್ ಮಾಡ್ಲಿಕ್ಕೆ? ಚಂದ್ರಣ್ಣ, ಟ್ರಸ್ಟಿಗಳು ಈಗೇನ್ ಹಿರಿಯರ ಹೆಸರು ಹೇಳಿದ್ರಲ್ಲ, ಜಿ.ಪಿ. ಪಾಟೀಲ್ ಇರ್ಬೋದು, ದಿಂಡೂರವ್ರ ಇರ್ಬೋದು, ಬಾವಿ ಬೆಟ್ಟಪ್ಪರ್ ಇರ್ಬೋದು, ಉಮಾಪತಿಯವ್ರು ಇರ್ಬೋದು, ನೀವ್ ಏನ್ ಮಾಡ್ತಾ ಇದ್ರಿ? ನೀವ್ ಆಲ್ರೆಡಿ ಈ ಸ್ವಾಮಿ ತರೋದಕ್ಕಿಂತ ಪೂರ್ವದಲ್ಲಿ ಒಬ್ಬ ಸ್ವಾಮಿಗಳನ್ನ ಹೊರಗೆ ಹಾಕಿದ್ರಿ. ಈ ಸ್ವಾಮಿಗಳನ್ನ ತರುವಾಗ ನಿಮ್ ಬುದ್ಧಿ ಎಲ್ಲಿ ಹೋಗಿತ್ತು? ನೀವ್ ಯಾರೋ ಹೇಳಿದ್ರು ಅಂತ ಹೇಳಿದ್ರೆ ಈ ರೀತಿ ನೀವ್ ಹೇಳಬಹುದಾ ಇನ್ನೊಬ್ಬರ ಹೆಸರನ್ನ? ನಿಮ್ಗೆ ಇವತ್ ಬೇಡ ಆಗಿದೆ, ಇವತ್ ಏನ್ ಬೇಕೋ ಆಪಾದನೆಗಳನ್ನ ಮಾಡಿ ಹೊರಗಾಕಿ ಸಮಾಜನ ಎಲ್ಲಿ ತಂದು ನಿಲ್ಲಿಸಿದಿರಿ ನೀವೀಗ? ನಿಮ್ಮ ನಂಬಿ ಸಮಾಜ ನಿಮ್ ಕೈಯಾಗ ಅಧಿಕಾರ ಕೊಟ್ಟಿತ್ತು, ವೆಬ್ಸೈಟ್ ನಲ್ಲಿ ಹಾಕ್ತಾನೆ ಅಂತೀರಲ್ಲ ಬುದ್ಧಿ. ನೀವು ಅಲ್ಲಿ ಮಠದಾಗ ಇಟ್ರೆ ಮಠದಾಗ ಲೆಕ್ಕ ನೋಡ್ಕೊಂತಾರ, ಯಾಕೆ ಮಠಕ್ಕೆ ಲೆಕ್ಕ ಕೊಡಬಾರ್ದು? ನೀವು ಭಕ್ತರಿಗೆ ಯಾಕೆ ಲೆಕ್ಕ ಕೊಡಬಾರ್ದು? ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು ಮೀಟಿಂಗ್ ಮಾಡಿ ಸ್ವಾಮಿಯರನ್ನ ತೆಗಿತೀರಲ್ಲ, ನಿಮಗ್ ಧೈರ್ಯ ಇದೆನಾ ಭಕ್ತರನ್ನ ಎದುರಿಸೋದು? ನೀವು ಒಬ್ಬ ಟ್ರಸ್ಟಿ ಆಗಿರ್ಬೇಕ, ಅಲ್ಲಿ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತೀರಿ ನೀವು?
ನಿಮ್ ಕೊಡುಗೆ ಏನು ಹೇಳಿ ಸಮಾಜಕ್ಕೆ? ಸ್ವಾಮಿಯವ್ರನ್ನ ತೆಗೆದ ನೀವ್ ಹೇಳಿದ್ರೆ ಕೇಳಿಲ್ಲದ್ರೆ ಏನಾಗಿದೆ ಇವತ್ತು? 80 ಲಕ್ಷ ಪಂಚಮಿ ಶಾಲೆಗಳ ಮರ್ಯಾದೆ ಹರಾಜಾಕಿದ್ರಿ ನೀವು. ಇದೆಲ್ಲ ನಾನ್ಸೆನ್ಸ್ ಟಾಕಿಂಗ್ ನೀವು. ನಿಮಗೆ ಆಮೇಲೆ ಬೇಕಾದಂಗೆ ಉಪಯೋಗಿಸ್ಕೊಳ್ಳಕ್ಕೆ. ಚಂದ್ರಶೇಖರ್ ಅವರೇ, ನೀವಂದ್ರಿ ನಾಳೆ ನಾವು ವೆಬ್ಸೈಟ್ ಅಲ್ಲಿ ಹಾಕ್ತೀವಿ ಅಂತ. ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ನಿಮ್ಮ ದಾಖಲೆಗಳು ನಿಮ್ಮ ಟ್ರಸ್ಟ್ ಅಲ್ಲಿ ಇದ್ಮೇಲೆ ಪ್ರೆಸ್ ಮೀಟ್ ಅಲ್ಲೇ ಆ ದಾಖಲೆ ಇಡ್ಬೋದಾಗಿತ್ತಲ್ಲ, ನೀವು ಯಾಕೆ ಇಡ್ಲಿಲ್ಲ? ಇವತ್ತು ಅವ್ರು ಅದಕ್ಕೊಂದು ಎಲ್ಲಿ ಇಡೋದ್ ಬೇಡ್ರಿ ಮೇಡಮ್, ಮಠದಾಗ ಇಟ್ರು ನೋಡ್ಕೊಂತೇವಿ. ಮಠ ನಮ್ಮದು, ನಾವು ಕಟ್ಟಿದೇವಿ. ನಾಳೆ ಪಂಚಮಿ ಶಾಲೆ ಬೆವರಿನ ಹನಿ ಮಠದಲ್ಲಿದೆ. ಟ್ರಸ್ಟಿಗಳ ಸ್ವಂತ ಆಸ್ತಿ ಯಾರು ಆಗೋದಿಲ್ಲ ಹಾಕಿದ್ದಲ್ಲ ಚಂದ್ರಶೇಖರ್ ದುಡ್ಡು? ಅವರೇ. ಯಾವುದೇ ಮಠಮಾನ್ಯಗಳು ಒಂದು ಟ್ರಸ್ಟ್ ನ ಸ್ವಂತ ಆಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಭಕ್ತರಿಗೂ ಅದರಲ್ಲಿ ಹಕ್ಕಿದೆ ಅಲ್ವಾ? ಇವ್ರು ಭಕ್ತರಿಂದಾನೇ ಇವತ್ತು ಹೇಳಿದ್ರೆ ಸ್ವಾಮೀಜಿ ಚಲೋರು, ಇವ್ರು ಕೇಳಿದ್ರೆ ಸ್ವಾಮೀಜಿ ಕೆಟ್ಟವ್ರು. ನೀವು ಶಂಕರಗೌಡ್ರೆ, ಯಾವುದೇ ಕಾರಣಕ್ಕೂ ಇಲ್ಲೇನೋ ಟ್ರಸ್ಟಿಗಳು ನಾವಿದೀವಲ್ಲ, ಯಾರು ಕೂಡ ವೈಯಕ್ತಿಕ ಲಾಭಕ್ಕಾಗಿ ಸ್ವಾಮೀಜಿ ಜೊತೆ ಅಂಗಲಾಚಿ ಸ್ವಾಮೀಜಿ ಅವರೇ ನಮ್ ಕೆಲಸ ಮಾಡಿಕೊಡಿ ಅಂತ ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಅವರಿಂದ ಯಾವುದೇ ಸಹಾಯವನ್ನ ನಾವು ಬೇಡಿಲ್ಲ. ಇವತ್ತು 16 ಬಾರಿ ಮೇಡಮ್, ಆಲ್ ರೈಟ್ ಒಟ್ಟಾರೆಯಾಗಿ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಮಾತು ಹೇಳ್ತೀನಿ ಚಂದ್ರಶೇಖರ್ ಮತ್ತು ಶಂಕರಗೌಡ್ರೆ. ಆಲ್ ರೈಟ್, ಥ್ಯಾಂಕ್ ಯು ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಟ್ರಸ್ಟಿಗಳು ಮತ್ತು ಸ್ವಾಮೀಜಿಗಳ ನಡುವೆ ವೈಮನಸ್ಸು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಸಮಥಿಂಗ್ ಇಸ್ ರಾಂಗ್ ಅಂತಾನೆ ಅರ್ಥ. ಆ ರಾಂಗು ಸ್ವಾಮೀಜಿ ಕಡೆಯಿಂದ ಆಗಿದೆಯೋ ಟ್ರಸ್ಟ್ ಕಡೆಯಿಂದ ಆಗಿದೆಯೋ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಸತ್ಯ ಯಾವತ್ತಿದ್ರೂ ಬೂದಿ ಮುಚ್ಚಿದ ಕೆಂಡದ ಥರನೇ ಅದು ಒಂದಲ್ಲ ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ. ಹೊರಗಡೆ ಬಂದಾಗ ಎಲ್ಲರ ಬಂಡವಾಳ ಕೂಡ ಬಯಲಾಗುತ್ತೆ. ಆದರೆ ಇದು ಯಾವುದೇ ಮಠಗಳಿಗೂ ಯಾವುದೇ ಸ್ವಾಮೀಜಿಗಳಿಗೂ